ರಾಷ್ಟ್ರದ ಹಿರಿಯ ನಾಯಕರಾದಂಥ ಮತ್ತು ದೇಶದ ಮಾಜಿ ಉಪಪ್ರಧಾನಮಂತ್ರಿಗಳು ಆದಂಥ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶ್ರೇಷ್ಠ ನಾಯಕರಾದಂಥ ಮಾನ್ಯ ಲಾಲ್ಕೃಷ್ಣ ಅಡ್ವಾಣಿಜಿಯವರಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇವತ್ತು ದೇಶದ ಅತ್ಯಂತ ಶ್ರೇಷ್ಠವಾದಂಥ ಒಂದು ಗೌರವ ಏನಿದೆ ಭಾರತ ರತ್ನ ಪ್ರಶಸ್ತಿ ಇವತ್ತು ಅವರಿಗೆ ಸಿಕ್ಕಿದ್ದು ನಮ್ಮೆಲ್ಲರಿಗೆ ಭಾಳ ಅತೀವ ಸಂತೋಷ ತಂದಿದೆ. ಮತ್ತು ಇಡೀ ದೇಶದ 100 ಕೋಟಿ ಜನರಿಗೂ ಸಹಿತ ಇದೊಂದು ಸಂತೋಷದ ಸಂಗತಿ. ಮತ್ತು ಅಡ್ವಾಣಿಯವರ ಒಂದು ನಾಯಕತ್ವ ಮತ್ತು ಅವರ ರಾಷ್ಟ್ರೀಯತೆ ಮತ್ತು ದೇಶಕ್ಕಾಗಿ ಅವರ ಒಂದು ಕಾಂಟ್ರಿಬ್ಯೂಷನ್ ಇವೆಲ್ಲ ನೋಡಿದಾಗ ಅವರ ಹಿಂದೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕಾಯಿತು. ಇವತ್ತು ಸಿಕ್ಕಿದ್ದು ಭಾಳ ಒಂದು ಅಭಿಮಾನ ಪಡುವಂಥ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಮತ್ತು ಹಿಂದೆ ಅವರನ್ನು ನಾನು ಭಾಳ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ. ನಾನು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಸಂದರ್ಭದಲ್ಲಿ ಹಿಂದೆ ನಂಗೆ ನೆನಪಿದೆ, ಬಹುಶಃ 1984ರಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಕೇವಲ ಇಬ್ಬರು ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದರು ಇಡೀ ದೇಶದಲ್ಲಿ. ಅದರ ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿಜಿಯವರು ನೇತೃತ್ವವನ್ನು ವಹಿಸಿ ಹೆಚ್ಚಿನ ರೀತಿಯಾದ ಸಂಘಟನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಒಂದು ಪ್ರಬಲ ಪ್ರತಿಪಕ್ಷವಾಗಿ ನಿರ್ಮಾಣ ಮಾಡಲಿಕ್ಕೆ ಅಡ್ವಾಣಿಯವರ ಕೊಡುಗೆ ಭಾಳ ಒಂದು ಅಪಾರ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಮುಂದೆ ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಇಡೀ ದೇಶದ ಜನರ ಒಂದು ಕೂಗು, ಕನಸು. ಆ ಕನಸನ್ನು ನನಸು ಮಾಡಲಿಕ್ಕೆ ಲಾಲ್ಕೃಷ್ಣ ಅಡ್ವಾಣಿಯವರು ಇಡೀ ದೇಶದಲ್ಲಿ ರಥಯಾತ್ರೆ ಮುಖಾಂತರ, ಅಯೋಧ್ಯೆಯ ರಥಯಾತ್ರೆ ಮುಖಾಂತರ ಒಂದು ರಾಮ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಅದಕ್ಕಾಗಿ ಹೋರಾಟವನ್ನು ಮಾಡಿದರು, ಜಾಗೃತಿಯನ್ನು ಮಾಡಿದರು. ಇಡೀ ಸಮಾಜ ಒಂದಾಗಿ ಒಗ್ಗಟ್ಟಾಗಿ ರಾಮ ಮಂದಿರ ನಿರ್ಮಾಣದ ಆಂದೋಲನದಲ್ಲಿ, ಚಳವಳಿಯಲ್ಲಿ ಭಾಗವಹಿಸಿದ್ದು ನನಗೆ ಗುರುತಿದೆ.